Good morning, dear students. I am Bharat Hassan, your social science teacher. Dear students, in the previous class, we discussed about the public administration lesson, meaning of public administration, and importance of public administration, and scope of public administration. So, today in this class, we will discuss about the ರಿಕ್ರೂಟ್ಮೆಂಟ್. ರಿಕ್ರೂಟ್ಮೆಂಟ್ ಅಂದರೆ ಕನ್ನಡದಲ್ಲಿ ನೇಮಕಾತಿ ಅಂತ ಕರಿತೀವಿ. ಅಂದರೆ ಹುದ್ದೆಗಳಿಗೆ ನೇಮಕವನ್ನು ಮಾಡ್ಕೊತಕ್ಕಂಥದ್ದು, ಇದನ್ನು ರಿಕ್ರೂಟ್ಮೆಂಟ್ ಅಂತ ಕರಿತೀವಿ. ಸೊ ಡಿಯರ್ ಸ್ಟೂಡೆಂಟ್ಸ್, ದ ಪ್ರೊಸೆಸ್ ಆಫ್ ಸರ್ಚಿಂಗ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ದ ಸಿವಿಲ್ ಸರ್ವಿಸಸ್ and motivating them to complete for the civil services is called recruitment. ಸೊ ರಿಕ್ರೂಟ್ಮೆಂಟ್ ಅಂದರೆ ನೇಮಕಾತಿ ಅಂತ ಕರಿತೀವಿ. ಅಂದರೆ ನಾವು ಗೋರ್ಮೆಂಟಿಗೆ ಒಂದು ಸರ್ಕಾರ ಆಡಳಿತವನ್ನು ನಿರ್ವಹಿಸಬೇಕಂದ್ರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂತಹ ಸಿಬ್ಬಂದಿ ವರ್ಗ ಬೇಕಾಗುತ್ತೆ, ಅಂದರೆ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳು ಬೇಕಾಗುತ್ತೆ. ಆದರೆ ಎಲಿಜಿಬಲ್ ಆಗಿರ್ತಕ್ಕಂಥವ್ರು ಅಂದರೆ ಅರ್ಹರಾಗಿರ್ತಕ್ಕಂಥವ್ರನ್ನ ನಾವು ಏನು ಮಾಡ್ಕೊಳ್ಬೇಕಾಗತ್ತೆ, ಕೆಲಸಕ್ಕೆ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸಿವಿಲ್ ಸರ್ವಿಸಸ್ ನಾಗರಿಕ ಸೇವೆಗಳಿಗೆ, ಅದೇ ರೀತಿ ಸರ್ಕಾರಿ ಕೆಲಸಗಳಿಗೆ ಅರ್ಹರಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಏನು ಮಾಡ್ಕೊತೀವಲ್ಲ, ನೇಮಕ ಮಾಡ್ಕೊತೀವಲ್ಲ, ಆಯ್ಕೆ ಮಾಡ್ಕೊತೀವಲ್ಲ, ಅದನ್ನು ಏನಂತ ಕರಿಬೋದು, ನೇಮಕ ಅಥವಾ ರಿಕ್ರೂಟ್ಮೆಂಟ್ ಅಂತ ಕರಿಬೋದು. ಅಕಾರ್ಡಿಂಗ್ ಟು ದ ಓಜಿ ಸ್ಟಾಲ್, ರಿಕ್ರೂಟ್ಮೆಂಟ್ ಈಸ್ ದ ಬೇಸ್ ಆಫ್ ಸ್ಟಾಫ್ ಸ್ಟ್ರಕ್ಚರ್. ಇಲ್ಲಿ ಓಜಿ ಸ್ಟಾಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೇಳೋ ಪ್ರಕಾರ ಈ ಒಂದು ರಿಕ್ರೂಟ್ಮೆಂಟ್ ಅಂದರೆ ನೇಮಕಾತಿ ಅಂತಕ್ಕಂಥದ್ದು ಬೇಸ್ ಆಫ್ ಸ್ಟಾಫ್ ಸ್ಟ್ರಕ್ಚರ್, ಅಂದರೆ ಸಿಬ್ಬಂದಿ ರಚನೆಯ ಒಂದು ಅಡಿಗಲ್ಲು, ಬೇಸ್ಮೆಂಟ್ ಅಂತ ಕರಿಬೋದು. ಅಂದರೆ ಒಬ್ಬ ಗೋರ್ಮೆಂಟಿನ ಕೆಲಸಗಳು ಸರಿಯಾದ ರೀತಿಯಲ್ಲಿ ನಡಿಬೇಕಂದ್ರೆ ಅದಕ್ಕೆ ಸ್ಟಾಫ್ ಬೇಕು, ಸಿಬ್ಬಂದಿ ವರ್ಗ ಬೇಕಾಗುತ್ತೆ. ಆ ಸಿಬ್ಬಂದಿ ವರ್ಗಗಳ ಒಂದು ರಚನೆಗೆ ಈ ಒಂದು ರಿಕ್ರೂಟ್ಮೆಂಟ್ ಅಂತಕ್ಕಂಥದ್ದು, ನೇಮಕಾತಿ ಅಂತಕ್ಕಂಥದ್ದು ಒಂದು ಬೇಸ್ಮೆಂಟ್ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಮೆಥಡ್ಸ್ ಆಫ್ ರಿಕ್ರೂಟ್ಮೆಂಟ್. ಹಾಗಾದರೆ ಯಾವ್ಯಾವ ಮೆಥಡಲ್ಲಿ ನೇಮಕಾತಿಯನ್ನು ಮಾಡ್ಕೋಬೋದು, ರಿಕ್ರೂಟ್ಮೆಂಟಿನ ಮೆಥಡ್ಸ್ಗಳನ್ನು ನಾವು ತಿಳ್ಕೊಳ್ಳೋಣ. ಅಕಾರ್ಡಿಂಗ್ ಟು ಸ್ಟಾಫ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪರ್ಟ್ಸ್, there are two types of recruitment. First one, direct recruitment. Second one, internal recruitment. ಇಲ್ಲಿ ಟೂ ಟೈಪ್ಸನ್ನು ಕಾಣ್ತೀವಿ ರಿಕ್ರೂಟ್ಮೆಂಟಲ್ಲಿ. ಫಸ್ಟ್ ಒನ್ ಡೈರೆಕ್ಟಿವ್ ಆರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆರ್ ಎಕ್ಸ್ಟರ್ನಲ್ ರಿಕ್ರೂಟ್ಮೆಂಟ್. ಸೆಕೆಂಡ್ ಒನ್ ಇಂಟರ್ನಲ್ ರಿಕ್ರೂಟ್ಮೆಂಟ್ ಆರ್ ರಿಕ್ರೂಟ್ಮೆಂಟ್ ಬೈ ಪ್ರಮೋಷನ್. ಸೊ ಫಸ್ಟ್ ಒನ್ ಡೈರೆಕ್ಟ್ ರಿಕ್ರೂಟ್ಮೆಂಟ್, ಅಂದರೆ ನೇರ ನೇಮಕಾತಿ ಅಂತ ಕರಿತೀವಿ. Direct recruitment is the most popular and scientific method of recruitment. Recruiting eligible candidates through competitive examinations in a fixed pattern is called direct recruitment. ಅಂದರೆ ಇಲ್ಲಿ ಡೈರೆಕ್ಟ್ ರಿಕ್ರೂಟ್ಮೆಂಟನ್ನು ಕನ್ನಡದಲ್ಲಿ ನೇರ ನೇಮಕಾತಿ ಅಂತ ಕರಿತೀವಿ. ಇಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗಳನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಮಾಡೋದ್ರ ಮುಖಾಂತರವಾಗಿ ಅದರಲ್ಲಿ ಯಾರು ಪಾಸ್ ಆಗಿರ್ತಾರೆ ಅವರನ್ನು ನೇರವಾಗಿ ನೇಮಕ ಮಾಡ್ಕೊಳ್ಳೋದಾಗುತ್ತೆ. ಇದನ್ನೇನಂತ ಕರಿಬೋದು, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ಕರಿಬೋದು. ನೆಕ್ಸ್ಟ್, ಇಂಟರ್ನಲ್ ರಿಕ್ರೂಟ್ಮೆಂಟ್, ಆಂತರಿಕ ನೇಮಕಾತಿ ಅಂತ ಕರಿತೀವಿ. ಸೆಲೆಕ್ಟಿಂಗ್ ದ ಎಲಿಜಿಬಲ್ ಇನ್ ಸರ್ವಿಸ್ ಪರ್ಸನಲ್ ಟು ಹೈಯರ್ ಪೊಸಿಷನ್ ಈಸ್ ದ ಕಾಲ್ಡ್ ಆ್ಯಸ್ ಇಂಟರ್ನಲ್ ರಿಕ್ರೂಟ್ಮೆಂಟ್. ಸೆಲೆಕ್ಟಿಂಗ್ ದ ಎಲಿಜಿಬಲ್ ಇನ್ ಸರ್ವಿಸ್ ಪರ್ಸನಲ್ ಟು ಹೈಯರ್ ಪೊಸಿಷನ್ಸ್ ಈಸ್ ಕಾಲ್ಡ್ ಆ್ಯಸ್ ಇಂಟರ್ನಲ್ ರಿಕ್ರೂಟ್ಮೆಂಟ್. ಇಲ್ಲೇನಾಗುತ್ತೆ, ಆಲ್ರೆಡಿ ಜಾಬಲ್ಲಿ ಇರ್ತಕ್ಕಂಥ ನೇಮಕ ಆಗಿರ್ತಕ್ಕಂತಹ ವ್ಯಕ್ತಿಗಳನ್ನು ಪ್ರಮೋಷನ್ ಮಾಡ್ತಕ್ಕಂಥದ್ದು, ಅಂದರೆ ಬಡ್ತಿ ನೀಡ್ತಕ್ಕಂಥದ್ದು. ಒಂದು ಪೋಸ್ಟಿಂದ ಇನ್ನೂ ಹೈ ಪೋಸ್ಟಿಗೆ, ಮೊದಲು ಇದ್ದಿರ್ತಕ್ಕಂಥ ಪೊಸಿಷನಿಂದ ಹೈ ಪೊಸಿಷನ್ಗೆ ಅವ್ರನ್ನ ಏನು ಮಾಡ್ತೀವಿ, ಪ್ರಮೋಷನ್ ಮಾಡ್ತೀವಲ್ಲ, ಇದನ್ನು ಇಂಟರ್ನಲ್ ರಿಕ್ರೂಟ್ಮೆಂಟ್ ಅಂತ ಕರಿಬೋದು. ಸೊ ಮೋಸ್ಟ್ ಆಫ್ ದ ಕಂಟ್ರೀಸ್ ಹ್ಯಾವ್ ಅಡಾಪ್ಟೆಡ್ ದಿಸ್ ಮೆಥಡ್. ಇಂಡಿಯಾ ಟು ಹ್ಯಾಸ್ ಅಡಾಪ್ಟೆಡ್ ದಿಸ್ ಮೆಥಡ್ ಆಫ್ ರಿಕ್ರೂಟ್ಮೆಂಟ್. ಇದೇ ರೀತಿಯ ಮೆಥಡನ್ನು ಭಾಳ ದೇಶಗಳು ಏನು ಮಾಡ್ಕೊಂಡಿದ್ದಾವೆ, ಅಳವಡಿಸ್ಕೊಂಡಿದ್ದಾವೆ. ಹಾಗೆ ನಮ್ಮ ಇಂಡಿಯಾ ಕೂಡ ಇದನ್ನು ಅಳವಡಿಸ್ಕೊಂಡಿದೆ ಅಂತ ನಾವು ನೋಡ್ಬೋದು.
ನೆಕ್ಸ್ಟ್ ಟ್ರೈನಿಂಗ್ ಅಂದರೆ ತರಬೇತಿ ಅಂತ ಕರಿಬೋದು. ದ ಎಫಿಷಿಯನ್ಸಿ ಆಫ್ ಸಿವಿಲ್ ಸರ್ವಿಸ್ ಪರ್ಸನಲ್ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ದ ಟ್ರೈನಿಂಗ್ ರಿಸೀವ್ಡ್. ಸೊ ಟ್ರೈನಿಂಗ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಇಲ್ಲಿ ಏನಾಗುತ್ತೆ, ಒಳ್ಳೆ ರೀತಿಯ ಸಿಬ್ಬಂದಿ ವರ್ಗ ಬೇಕು ಅಂದರೆ, ಸ್ಟಾಫ್ ಬೇಕು ಅಂದರೆ, ಅವರು ಎಫಿಷಿಯನ್ಸಿಯಾಗಿ ಪ್ರಾಮಾಣಿಕವಾಗಿ ವರ್ಕ್ ಮಾಡಬೇಕಂದ್ರೆ ಅದಕ್ಕೆ ಮುಖ್ಯವಾಗಿ ಒಳ್ಳೆಯ ಕ್ವಾಲಿಟಿ ಆಫ್ ದ ಟ್ರೈನಿಂಗ್, ಉತ್ತಮ ತರಬೇತಿಯನ್ನು ಅವರು ನೀಡಬೇಕಾಗುತ್ತೆ. ಯಾವುದೇ ಒಬ್ಬ ಗೋರ್ಮೆಂಟ್ ಆಡಳಿತ ವ್ಯವಸ್ಥೆಯಲ್ಲಿ ವರ್ಕ್ ಮಾಡ್ತಕ್ಕಂಥ ಸಿಬ್ಬಂದಿ ಸ್ಟಾಫ್ ಉತ್ತಮ ತರಬೇತಿಯನ್ನು ಟ್ರೈನಿಂಗನ್ನು ಪಡೆದಿದ್ದೇ ಆದರೆ ಅವನು ತುಂಬ ಎಫಿಷಿಯನ್ಸಿಯಾಗಿ ಅಕ್ಯುರೇಟಾಗಿ ಎಫೆಕ್ಟಿವ್ ಆಗಿ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆ್ಯಸ್ ದ ಮಾಡರ್ನ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಆರ್ ಕಾಂಪ್ಲೆಕ್ಸ್ ಇನ್ ನೇಚರ್, ದ ಪರ್ಸನಲ್ ನೀಡ್ ಟು ಅಂಡರ್ಗೋ ಪ್ರಾಪರ್ ಟ್ರೈನಿಂಗ್ ಟು ನೋ ಆ್ಯಂಡ್ ಮ್ಯಾನೇಜ್ ದ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್. ಇಲ್ಲಿ ಮಾಡರ್ನ್ ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್ಸ್ ಆರ್ ಕಾಂಪ್ಲೆಕ್ಸ್ ಇನ್ ನೇಚರ್. ಆಧುನಿಕ ಆಡಳಿತಾತ್ಮಕ ಕಾರ್ಯಗಳೇನಾಗಿದ್ದಾವೆ ಅವು ತುಂಬಾ ಸಂಕೀರ್ಣವಾಗಿರ್ತಕ್ಕಂಥವು, ತುಂಬಾ ಕಷ್ಟಕರವಾಗಿರ್ತಕ್ಕಂಥವು, ತುಂಬ ಅದಕ್ಕೆ ಏನು ಬೇಕಾವು ಟೆಕ್ನಾಲಜಿ ಅಥವಾ ಟ್ರೈನಿಂಗಿನ ಅವಶ್ಯಕತೆ ಬೇಕು. ಹಾಗಾಗಿ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಟ್ರೈನಿಂಗನ್ನು ಯಾರು ಪಡೆದಿರ್ತಾರೆ ಅವರು ಈ ರೀತಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫಂಕ್ಷನ್ಸ್ಗಳನ್ನು ತುಂಬ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಟೈಪ್ಸ್ ಆಫ್ ಟ್ರೈನಿಂಗ್ಸ್. ಸೊ ದೇರ್ ಆರ್ ಮೆನಿ ಟೈಪ್ಸ್ ಇನ್ ಟ್ರೈನಿಂಗ್ಸ್. ಫಸ್ಟ್ ಒನ್, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಟ್ರೈನಿಂಗ್, ಅಂದರೆ ಔಪಚಾರಿಕ ಮತ್ತು ಅನೌಪಚಾರಿಕ ತರಬೇತಿ ಅಂತ ಕರಿತೀವಿ. ಅಂದರೆ ಇಲ್ಲಿ ಔಪಚಾರಿಕ ಫಾರ್ಮಲ್ ಟ್ರೈನಿಂಗಲ್ಲಿ ಏನು ಮಾಡ್ತೀವಿ, ಇಲ್ಲಿ ಅಲ್ಲಿನ ಸ್ಟಾಫ್ಸ್ಗಳು ಏನೇನು ಕಾರ್ಯವನ್ನು ಮಾಡಬೇಕೋ ಅದಕ್ಕೆ ಮುಂಚಿತವಾಗಿ, ಸ್ವಲ್ಪ ಸಮಯದ ಮುಂಚಿತವಾಗಿ ಇಲ್ಲಿ ಅವರಿಗೆ ಟ್ರೈನಿಂಗನ್ನು ನೀಡಲಾಗುತ್ತೆ. ಇದು ಒಂದು ಫಾರ್ಮಲ್ ಆಗಿರ್ತಕ್ಕಂಥದ್ದು. ಅದು ಇನ್ಫಾರ್ಮಲ್ ಅಂದರೆ ಇಲ್ಲಿ ಕಚೇರಿಯಲ್ಲಿ ಅವ್ರು ಏನು ಮಾಡ್ತಾರೆ, ವರ್ಕ್ ಮಾಡ್ಕೊಂತ ಅದ್ರ ಜೊತೆಗೆ ಏನು ಮಾಡ್ತಾರೆ, ಇವರು ಟ್ರೈನಿಂಗನ್ನು ಕೂಡ ಪಡಿತಾರೆ. ಅದು ಇತ್ಲಾಗ ವರ್ಕು ಮಾಡ್ತಿರ್ತಾರೆ, ಇತ್ಲಾಗ ಟ್ರೈನಿಂಗನ್ನು ಪಡಿತಾರೆ. ಎರಡನ್ನ ಮ್ಯಾನೇಜ್ ಮಾಡ್ತಾರೆ. ಇದನ್ನು ಇನ್ಫಾರ್ಮಲ್ ಟ್ರೈನಿಂಗ್ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಪ್ರೀ ಸರ್ವಿಸ್ ಆ್ಯಂಡ್ ಪೋಸ್ಟ್ ಬಿಗಿನಿಂಗ್ ಆಫ್ ಸರ್ವಿಸ್ ಟ್ರೈನಿಂಗ್. ಅಂದರೆ ಪ್ರೀ ಸರ್ವಿಸ್ ಟ್ರೈನಿಂಗಲ್ಲಿ ಜಾಬಿಗೆ ಇನ್ನು ಹೋಗೋದಕ್ಕಿಂತ ಮುಂಚಿತವಾಗಿಯೇ ಏನು ಮಾಡ್ತಕ್ಕಂಥದ್ದು, ಟ್ರೈನಿಂಗನ್ನು ಪಡಿತಕ್ಕಂಥದ್ದು, ಯಾವುದಾದ್ರು ಜಾಬಿಗೋಸ್ಕರ ಟ್ರೈನಿಂಗನ್ನು ಕೊಡ್ತಕ್ಕಂಥದ್ದು. ನೆಕ್ಸ್ಟ್, ಪೋಸ್ಟ್ ಬಿಗಿನಿಂಗ್ ಆಫ್ ಸರ್ವಿಸ್ ಟ್ರೈನಿಂಗ್ ಅಂದರೆ ಆಲ್ರೆಡಿ ಅಪಾಯಿಂಟ್ ಆಗಿರುತ್ತೆ, ಆ ಅಪಾಯಿಂಟ್ ಆಗಿರುವ ಜಾಬನ್ನು ಕ್ಲಿಯರಾಗಿ ಚೆನ್ನಾಗಿ ಮಾಡಬೇಕಂತ ಸ್ವಲ್ಪ ದಿನಗಳ ಕಾಲ ಅಪಾಯಿಂಟ್ ಆಗಿರ್ತಕ್ಕಂಥ ಜಾಬಿಗೆ ಟ್ರೈನಿಂಗನ್ನು ಕೊಡ್ತಾರಲ್ಲ, ಅದನ್ನು ಪೋಸ್ಟ್ ಬಿಗಿನಿಂಗ್ ಆಫ್ ಸರ್ವಿಸ್ ಟ್ರೈನಿಂಗ್ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಶಾರ್ಟ್ ಟೈಮ್ ಆ್ಯಂಡ್ ಲಾಂಗ್ ಟರ್ಮ್ ಟ್ರೈನಿಂಗ್. ಅಂದರೆ ಶಾರ್ಟ್ ಟೈಮಲ್ಲಿ ತುಂಬ ಸಮಯವನ್ನು ತೆಗೆದುಕೊಳ್ಳದಲೇ ಕೆಲವು ಸಮಯಗಳಿಗೆ, ಕೆಲವು ದಿನಗಳಿಗೆ, ತಿಂಗಳುಗಳಿಗೆ ಮಾತ್ರ ಇಲ್ಲಿ ಇರುತ್ತೆ. ಅದೇ ರೀತಿ ಲಾಂಗ್ ಟೈಮಲ್ಲಿ ತುಂಬ ದೀರ್ಘಾವಧಿಯವರೆಗೆ ಇಲ್ಲಿ ಟ್ರೈನಿಂಗನ್ನು ನೀಡಲಾಗುತ್ತೆ. ನೆಕ್ಸ್ಟ್, ಡಿಪಾರ್ಟ್ಮೆಂಟಲ್ ಆ್ಯಂಡ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ಸ್. ಅಂದರೆ ಇಲ್ಲಿ ಡಿಪಾರ್ಟ್ಮೆಂಟ್ ಅಂದರೆ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಟ್ರೈನಿಂಗನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಈ ರೀತಿ. ಅದೇ ರೀತಿ ಸೆಂಟ್ರಲ್ ಇನ್ಸ್ಟಿಟ್ಯೂಟಿಗೆ ತಕ್ಕಂತೆ ಅಲ್ಲೂ ಕೂಡ ಟ್ರೈನಿಂಗನ್ನು ನೀಡ್ತಾರೆ. ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಡ್ಮಿನಿಸ್ಟ್ರೇಟಿವ್ ಇನ್ಸ್ಟಿಟ್ಯೂಟ್, ಇಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಯಾವ ರೀತಿ ಅಡ್ಮಿನಿಸ್ಟ್ರೇಷನನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಟ್ರೈನಿಂಗನ್ನು ಕೊಡಲಾಗುತ್ತೆ. ನೆಕ್ಸ್ಟ್, ಸ್ಕಿಲ್ ಟ್ರೈನಿಂಗ್ಸ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಟ್ರೈನಿಂಗ್. ಇಲ್ಲಿ ಸ್ಕಿಲ್ ಅಂದರೆ ಕೌಶಲ್ಯವನ್ನು ಕಲಿಸ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು BEd ಮಾಡ್ತೀವಿ, ಶಿಕ್ಷಕರು BEd ಮಾಡ್ತೀವಲ್ಲ, ಅವರಿಗೆ ಟೀಚಿಂಗ್ ಸ್ಕಿಲ್ಲನ್ನು ಕಲಿಸ್ಕೊಡ್ತಕ್ಕಂಥದ್ದು. ಈ ರೀತಿ ಅದ್ರ ಬಗ್ಗೆ ಹಿನ್ನೆಲೆ, ಅದರ ಬ್ಯಾಕ್ಗ್ರೌಂಡ್ ಬಗ್ಗೆ ಏನೇನು ಬೇಸಿಕ್ ಏನೇನು ಕಂಟೆಂಟ್ ಇರುತ್ತೆ ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೇ ಟ್ರೈನಿಂಗನ್ನು ಕೊಡ್ತಾರೆ. ಇದನ್ನು ಸ್ಕಿಲ್ ಟ್ರೈನಿಂಗ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಟ್ರೈನಿಂಗ್ ಅಂತ ನಾವು ನೋಡ್ಬೋದು. ಈ ರೀತಿ 5 ಟೈಪ್ಸನ್ನು ನಾವು ಟ್ರೈನಿಂಗ್ಸಲ್ಲಿ ನೋಡ್ತೀವಿ. ಈ ಟೈಪ್ಸಲ್ಲಿ ಟ್ರೈನಿಂಗನ್ನು ಪಡೆದಾಗ ಮಾತ್ರ ಒಬ್ಬ ಸ್ಟಾಫ್ ಎಫಿಷಿಯನ್ಸಿಯಾಗಿ ಅಕ್ಯುರೇಟಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ದ ರೋಲ್ ಆಫ್ ಪೊಲೀಸ್. ಅಂದರೆ ಪೊಲೀಸ್ ವ್ಯವಸ್ಥೆಯ ಪಾತ್ರವನ್ನು ನೋಡೋಣ. ದ ಸ್ಟ್ರಕ್ಚರ್ ಆಫ್ ಸ್ಟೇಟ್ ಪೊಲೀಸ್. ನಮ್ಮ ರಾಜ್ಯ ಸರ್ಕಾರದ ಪೊಲೀಸ್ ವ್ಯವಸ್ಥೆಯ ಒಂದು ರಚನೆಯನ್ನು ನಾವು ನೋಡೋಣ. ದ ಪ್ರೈಮರಿ ರೋಲ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ಸ್ ಈಸ್ ಟು ಎನ್ಶ್ಯೂರ್ ಲಾ ಆ್ಯಂಡ್ ಆರ್ಡರ್ ಇನ್ ದ ಸ್ಟೇಟ್.
ಒಂದು ಗೋರ್ಮೆಂಟಿನ ಅತ್ಯಂತ ಪ್ರಾಥಮಿಕ ರೆಸ್ಪಾನ್ಸಿಬಿಲಿಟಿ ಅಥವಾ ಪಾತ್ರ ಏನು ಅಂದರೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು. ದ ಪೊಲೀಸ್ ಡಿಪಾರ್ಟ್ಮೆಂಟ್ ಕಮ್ಸ್ ಅಂಡರ್ ದ ಹೋಮ್ ಮಿನಿಸ್ಟ್ರಿ. ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ಒಂದು ಕಂಟ್ರೋಲಲ್ಲಿ ಒಳಪಡುತ್ತೆ ಅಂದರೆ ಗೃಹ ಮಂತ್ರಾಲಯದ, ಹೋಮ್ ಮಿನಿಸ್ಟ್ರಿ ಗೃಹ ಮಂತ್ರಾಲಯದ ಕಂಟ್ರೋಲಿಗೆ ಒಳಪಡುತ್ತೆ. ದ ಹೋಮ್ ಮಿನಿಸ್ಟರ್ ಹ್ಯಾಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪೊಲೀಸ್ ಫೋರ್ಸ್. ಇಲ್ಲಿ ಪೊಲೀಸ್ ವ್ಯವಸ್ಥೆಯ ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನು ಯಾರು ನೋಡ್ಕೊತಾರೆ ಅಂದರೆ ಹೋಮ್ ಮಿನಿಸ್ಟರ್, ಗೃಹ ಮಂತ್ರಿಯವರು ಪೊಲೀಸ್ ವ್ಯವಸ್ಥೆಯ ಎಲ್ಲ ಸಂಪೂರ್ಣ ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ತಾರೆ. ನೆಕ್ಸ್ಟ್, ದ ಸ್ಟೇಟ್ ಪೊಲೀಸ್ ಸ್ಟ್ರಕ್ಚರ್ ಈಸ್ ಆ್ಯಸ್ ಫಾಲೋಸ್. ಹಾಗಾದರೆ ಯಾವ ರೀತಿ ಅದರ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂದರೆ ಅತ್ಯಂತ ಕೆಳಮಟ್ಟದಿಂದ, ಪೊಲೀಸ್ ವ್ಯವಸ್ಥೆಯ ಕೆಳಮಟ್ಟದಿಂದ ಉನ್ನತ ಮಟ್ಟದವರೆಗೆ ಯಾವ್ಯಾವ ಪೋಸ್ಟ್ಗಳನ್ನು ನಾವು, ಹುದ್ದೆಗಳನ್ನು ಕಾಣ್ತೀವಿ ಅನ್ನೋದನ್ನು ನಾವು ನೋಡೋಣ. ಫಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಹೋಮ್ ಮಿನಿಸ್ಟರ್ ಆರ್ ಹೋಮ್ ಸೆಕ್ರೆಟರಿ. ಅದರ ಕೆಳ ಹಂತದಲ್ಲಿ ನೆಕ್ಸ್ಟ್ ಸ್ಟೇಜಲ್ಲಿ ಡೈರೆಕ್ಟರ್ ಜನರಲ್ ಪೊಲೀಸ್ DGP ಆರ್ ಹೆಡ್ ಆಫ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಈ ಅವರ ಕೆಳ ಸ್ಥಾನದಲ್ಲಿ ಇವರು ಬರ್ತಾರೆ. ಇವರ ಕೆಳಗಡೆ ಅಡಿಷ್ನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ADGP ಆರ್ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಪೊಲೀಸ್. ನೆಕ್ಸ್ಟ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP, ಹೆಡ್ ಆಫ್ ದ ಡಿಸ್ಟ್ರಿಕ್ಟ್ ಪೊಲೀಸ್ ಅಡ್ಮಿನಿಸ್ಟ್ರೇಷನ್. ನೆಕ್ಸ್ಟ್, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಡಿವಿಷನಲ್ ಹೆಡ್. ನೆಕ್ಸ್ಟ್, ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ CPI ಸರ್ಕಲ್ ಹೆಡ್. ನೆಕ್ಸ್ಟ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI. and next, assistant sub inspector of police ASI. next, head constable and last police constable. ಈ ರೀತಿ ಹಂತಗಳಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಇದನ್ನು ಎಫಿಷಿಯನ್ಸಿಯಾಗಿ ತುಂಬಾ ಅಕ್ಯುರೇಟಾಗಿ ಪೊಲೀಸ್ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಹೊಣೆ ಹೋಮ್ ಸೆಕ್ರೆಟರಿ ಅಥವಾ ಹೋಮ್ ಮಿನಿಸ್ಟರ್ಗೆ ಇರುತ್ತೆ ಅಂತ ನಾವು ಹೇಳ್ಬೋದು. ಈ ರೀತಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನನ್ನು ನಾವು ಕಾಣ್ತೀವಿ. ಇದರಲ್ಲಿ ಕೆಲವೊಂದು ಅಂಶಗಳನ್ನು ಇಲ್ಲಿ ರಿಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ ನಾವು ಕೆಲವೊಂದು ಅಂಶಗಳನ್ನು ಹೊರತುಪಡಿಸಿ, ಯಾವುದು ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಸೆಂಟ್ರಲ್ ಗೋರ್ಮೆಂಟ್ ಸೆಕ್ರೆಟರೇಟ್, ಸ್ಟೇಟ್ ಗೋರ್ಮೆಂಟ್ ಸೆಕ್ರೆಟರೇಟ್, ಈ ರೀತಿ ಕೆಲವೊಂದು ಅಂಶಗಳನ್ನು ಇಲ್ಲಿ ರಿಡ್ಯೂಸ್ ಮಾಡಲಾಗಿದೆ. ಹಾಗಾಗಿ ಆ ಅಂಶಗಳನ್ನು ಹೊರತುಪಡಿಸಿ ನಿಮಗೆ ಈ ಒಂದು ಲೆಸನನ್ನು ಮಾಡಿದ್ದೀನಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಟುಡೇ ಇನ್ ದಿಸ್ ಕ್ಲಾಸ್ we discussed about the recruitment, meaning and types of recruitment, and next training and types of training and role of police system and structure of police system. Okay dear students, now public administration chapter is completed. In the next class we will discuss about the another lesson. Okay dear students, thank you.